ತುಂಬ ಟೇಸ್ಟಿಯಾಗಿ ಬಿಸಿಬೇಳೆಬಾತ್ ಮಾಡೋದು ಹೇಗೆ ಅಂತ ಬನ್ನಿ ನೋಡೋಣ. 2 ಗ್ಲಾಸ್ ತೊಗರಿಬೇಳೆ ಹಾಕ್ಕೊಳ್ಳಿ. 3 ಈರುಳ್ಳಿ ಕಟ್ ಮಾಡಿರೋ 3 ಈರುಳ್ಳಿ, ಅರ್ಧ ಕ್ಯಾಪ್ಸಿಕಮ್ ಹಾಕಿ, ಬೀನ್ಸು, ಆಲೂಗಡ್ಡೆ, ನೌಕೋಲು ಹಾಕ್ಕೊಳ್ಳಿ, ಬ್ಯಾಡಗೆ ಮೆಣಸಿನ್ಕಾಯಿ, ಟಮೋಟ 3 ಹಾಕ್ಕೊತಿದ್ದೀನಿ, ಚಿಕ್ಕ ಟಮೋಟ ಹಾಕ್ಕೊತಿದ್ದೀನಿ. ಅಕ್ಕಿ 1 ಕಪ್ಪು, ಅಕ್ಕಿ ಕಮ್ಮಿ ಹಾಕ್ಕೊಳ್ಳಿ, ತರಕಾರಿ ಜಾಸ್ತಿ ಹಾಕ್ಕೊಳ್ಳಿ. ನೀರು ಹಾಕ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ, ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಜೀರಿಗೆ, ಅರಿಶಿಣ, ಬಿಸಿಬೇಳೆಬಾತ್ ಪೌಡರ್, ಹುಣಸೆಹಣ್ಣಿನ ರಸ ಸ್ವಲ್ಪ ಹಾಕ್ಕೊಳ್ಳಿ, ಬೆಲ್ಲ, ಕಡಲೆ ಬೀಜ ಹಾಕಿ 3 ರಿಂದ 4 ವಿಸಿಲು ಬೇಯಿಸ್ಕೊಳ್ಳಿ. ನೀರು ಜಾಸ್ತಿ ಹಾಕಿ ಬೇಯಿಸ್ಕೊಳ್ಳಿ. ಒಗ್ಗರಣೆಗೆ ತುಪ್ಪ, ಎಣ್ಣೆ, ಗೋಡಂಬಿ, ಸಾಸಿವೆ, ಜೀರಿಗೆ ಸ್ವಲ್ಪ, ಕರಿಬೇವು ಹಾಕಿ 3 ಸ್ಪೂನು ಬಿಸಿಬೇಳೆಬಾತ್ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಕುಕ್ಕರ್ ಓಪನ್ ಮಾಡಿ ಒಗ್ಗರಣೆನ ಬಿಸಿಬೇಳೆಬಾತ್ಗೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಒಣ ಕೊಬ್ಬರಿ ತುರಿ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿನೀರು ಹಾಕ್ಕೊಳ್ಳಿ. ತಣ್ಣೀರು ಹಾಕಬೇಡಿ, ಟೇಸ್ಟ್ ಹೋಗ್ಬಿಡುತ್ತೆ. ಬಿಸಿನೀರು ಹಾಕಿ ನೋಡಿ, ಈ ಥರ ಕನ್ಸಿಸ್ಟೆನ್ಸಿನಲ್ಲಿರಬೇಕು. ಜಾಸ್ತಿ ಗಟ್ಟಿ ಇದ್ದರೆ ಬಿಸಿಬೇಳೆಬಾತ್ ಚೆನ್ನಾಗಿರಲ್ಲ. ನೀವು ಒಂದ್ಸಲ ಟ್ರೈ ಮಾಡಿ, ಟೇಸ್ಟ್ ಮಾಡಿ. ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಚಾನಲ್ನ.